ಒಮ್ಮೆ ಊಹಿಸಿಕೊಳ್ಳಿ, ಬೆಂಕಿಯ ದೇವನಾದ ಅಗ್ನಿಗೆ ಬರೋಬ್ಬರಿ 12 ವರ್ಷಗಳ ಕಾಲ ಬರೀ ಶುದ್ಧವಾದ ತುಪ್ಪವನ್ನೇ ತಿಂದ್ರೆ ಏನಾಗ್ಬೋದು? ಅಜೀರ್ಣ. ಹೌದು, ಇದು ಕೇಳೋಕೆ ಸ್ವಲ್ಪ ವಿಚಿತ್ರ ಅಂತನ್ಸಿದ್ರೂ ಮಹಾಭಾರತದ ಅತ್ಯಂತ ರೋಚಕ ಘಟನೆಗಳಲ್ಲಿ ಒಂದಾದ ಖಾಂಡವ ವನ ದಹನದ ಹಿಂದಿನ ಅಸಲಿ ರಹಸ್ಯವೇ ಇದು. ಇವತ್ತಿನ ನಮ್ಮ ಈ ವಿಶ್ಲೇಷಣೆಯಲ್ಲಿ ಕೇವಲ ಒಂದು ಕಾಡಿನ ದಹನವು ಹೇಗೆ ದೈವಿಕ ಯುದ್ಧದಿಂದ ಹಿಡಿದು ಪ್ರಾಚೀನ ರಾಜಕೀಯ ತಂತ್ರಗಾರಿಕೆಯವರೆಗೆ ವಿಸ್ತರಿಸ್ತದೆ ಅನ್ನೋದನ್ನ ನೋಡ್ಲಿದ್ದೇವೆ. ಇದು ಕೇವಲ ಬೆಂಕಿಯ ಕಥೆಯಲ್ಲ, ಬದಲಿಗೆ ಸಾಮ್ರಾಜ್ಯಶಾಹಿ ಆಡಳಿತ, ಆರ್ಥಿಕತೆ ಮತ್ತು ನೈತಿಕ ಸಂಘರ್ಷಗಳ ಒಂದು ಅದ್ಭುತವಾದ ಕಥೆ. ಈ ಇಡೀ ಕಥೆಯನ್ನು ನಾವು 5 ಪ್ರಮುಖ ಹಂತಗಳಲ್ಲಿ ನೋಡಲಿದ್ದೇವೆ. ಮೊದಲಿಗೆ ಅಗ್ನಿದೇವನ ಸಂಕಟ, ನಂತರ ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ, ಆಮೇಲೆ ಭ್ರಮೆಗರ ಅರಮನೆ, ಪ್ರಾಚೀನ ಆಡಳಿತದ ನಿಯಮಗಳು ಹಾಗೂ ಕೊನೆಯದಾಗಿ ಜರಾಸಂಧನ ಬೆದರಿಕೆ. ಇವು ಸ್ವರ್ಗದ ಯುದ್ಧಗಳಿಂದ ಭೂಮಿಯ ರಾಜಕೀಯ ವಿಜ್ಞಾನದವರೆಗಿನ ಸೇತುವೆಯಾಗಿ ಹೇಗೆ ಕಾರ್ಯನಿರ್ವಹಿಸುತ್ತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋಣ. ಬನ್ನಿ ಮೊದಲನೇ ಭಾಗಕ್ಕೆ ಹೋಗೋಣ. ಅಗ್ನಿದೇವನ ಸಂಕಟ. ಇಲ್ಲಿ ಅಜೀರ್ಣ ಹಾಗೂ ಒಂದು ಬೃಹತ್ ಕಾಡ್ಗಿಚ್ಚಿನ ಪ್ರಸಂಗ ಬರ್ತದೆ. ಇದರ ಹಿನ್ನೆಲೆ ನೋಡೋದಾದ್ರೆ, ಶ್ವೇತಕಿ ಅನ್ನೋ ಒಬ್ಬ ರಾಜ ಸತತ 12 ವರ್ಷಗಳ ಕಾಲ ಒಂದು ಬೃಹತ್ ಯಜ್ಞ ಮಾಡ್ತಾನೆ. ಈ ಯಜ್ಞದಲ್ಲಿ ಅಗ್ನಿಗೆ ಬಿಡುವಿಲ್ಲದೆ ಬರೀ ಶುದ್ಧ ತುಪ್ಪವನ್ನೇ ಅರ್ಪಿಸಲಾಗುತ್ತೆ. ಪರಿಣಾಮ, ಅಗ್ನಿಗೆ ಹಸಿವೇ ಇಲ್ಲದಂತಾಗಿ ಒಂಥರ ಆನೊರಾಕ್ಸಿಯಾ ಅಂದ್ರೆ ಹಸಿವಿಲ್ಲದಿರುವ ಕಾಯಿಲೆ ಶುರುವಾಗತ್ತೆ. ಆಗ ಬ್ರಹ್ಮದೇವ ಒಂದು ವಿಚಿತ್ರವಾದ ಆದ್ರೆ ಎಫೆಕ್ಟಿವ್ ಆದ ಮೆಡಿಕಲ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾನೆ. ಅದೇನಂದ್ರೆ, ಖಾಂಡವ ವನವನ್ನು ಸುಟ್ಟು ಅಲ್ಲಿನ ಪ್ರಾಣಿಗಳನ್ನು ಭಕ್ಷಿಸಿದ್ರೆ ಮಾತ್ರ ನಿನ್ನ ಕಾಯಿಲೆ ವಾಸಿಯಾಗತ್ತೆ ಅಂತ. ದೇವತೆಗಳ ಈ ವೈದ್ಯಕೀಯ ತರ್ಕವೇ ಒಂಥರ ವಿಭಿನ್ನವಾಗಿದೆ ಅಲ್ವಾ? ಆದರೆ ಇಲ್ಲೊಂದು ಭೌಗೋಳಿಕ ಹಾಗೂ ರಾಜಕೀಯ ಸಮಸ್ಯೆ ಇತ್ತು. ಅಗ್ನಿಯ ಮಾತಿನಲ್ಲೇ ಹೇಳುವುದಾದ್ರೆ, ನಾನು ಕಾಡನ್ನು ಸುಡಲು ಯತ್ನಿಸಿದಾಗೆಲ್ಲ ಇಂದ್ರ ಮಳೆಯೇರಿ ನನ್ನನ್ನು ನಂದಿಸುತ್ತಾನೆ. ಯಾಕೆ ಗೊತ್ತಾ? ಆ ಕಾಡಿನಲ್ಲಿ ಇಂದ್ರನ ಆಪ್ತ ಸ್ನೇಹಿತನಾದ ತಕ್ಷಕ ಅನ್ನೋ ಸರ್ಪ ವಾಸವಾಗಿರುತ್ತೆ. ಇಂದ್ರನ ಪ್ರೊಟೆಕ್ಷನ್ ಇರುವ ಕಾಡನ್ನು ಸುಡುವುದು ಅಷ್ಟು ಸುಲಭದ ಮಾತಾಗಿರ್ಲಿಲ್ಲ. ಅದಕ್ಕೆ ಅಗ್ನಿಗೆ ಕೃಷ್ಣ ಮತ್ತು ಅರ್ಜುನರ ಸಹಾಯ ಬೇಕಾಗುತ್ತೆ. ಇನ್ನು ಎರಡನೇ ಭಾಗ, ಶಸ್ತ್ರಾಸ್ತ್ರಗಳು ಮತ್ತು ಯುದ್ಧ. ಸ್ವತಃ ಇಂದ್ರನನ್ನೇ ಎದುರಿಸಲು ನಮ್ಮ ನಾಯಕರ ಯುದ್ಧ ಸಿದ್ಧತೆ ಹೇಗಿತ್ತು ನೋಡೋಣ. ದೇವತೆಗಳ ರಾಜ ಇಂದ್ರನನ್ನೇ ಎದುರಿಸಬೇಕು ಅಂದ್ರೆ ಸಾಮಾನ್ಯ ಆಯುಧಗಳಿಂದೇನೂ ಖಂಡಿತ ಪ್ರಯೋಜನವಿಲ್ಲ. ಹಾಗಾಗಿ ವರುಣದೇವನಿಂದ ಅರ್ಜುನನಿಗೆ ಗಾಂಡೀವ ಅನ್ನೋ ಅತ್ಯಂತ ಶಕ್ತಿಶಾಲಿ ಬಿಲ್ಲು ಸಿಗುತ್ತೆ. ಇದು ಖಡ್ಗಮೃಗದ ಬೆನ್ನುಮೂಳೆ ಮತ್ತು ರತ್ನಗಳಿಂದ ಮಾಡಲ್ಪಟ್ಟದ್ದು. ಇದ್ರ ಜೊತೆಗೆ ಎಂದಿಗೂ ಬರಿದಾಗದ 2 ಬಾಣಗಳ ಬತ್ತಳಿಕೆಗಳು ಹಾಗೂ 4 ಬಿಳಿ ಕುದುರೆಗಳಿರುವ ಕಪಿಧ್ವಜ ರಥ ಕೂಡ ಒದಗುತ್ತೆ. ಇತ್ತ ಕೃಷ್ಣನಿಗೆ ಬೃಹತ್ತಾದ ಕೌಮೋದಕಿ ಗದೆ ಮತ್ತು ತಿರುಗುವ ಸುದರ್ಶನ ಚಕ್ರ ಸಿಗುತ್ತೆ. ಇಂದ್ರನ ಬಿರುಗಾಳಿಗಳನ್ನು ಎದುರಿಸಲು ಈ ದಿವ್ಯ ಶಸ್ತ್ರಾಸ್ತ್ರಗಳು ಅಕ್ಷರಶಃ ಗೇಮ್ ಚೇಂಜರ್ಸ್ ಆಗಿದ್ವು. ಇನ್ನು ಸಮರ ಶುರುವಾಗೇ ಬಿಡ್ತು. ಅಗ್ನಿ ಕಾಡಿಗೆ ಬೆಂಕಿ ಹಚ್ಚುತ್ತಾನೆ. ಪ್ರಾಣಿಗಳು ತಪ್ಪಿಸಿಕೊಳ್ಳದಂತೆ ಅರ್ಜುನ ತನ್ನ ಬಾಣಗಳಿಂದಲೇ ಒಂದು ದೊಡ್ಡ ಬೇಲಿ ನಿರ್ಮಿಸುತ್ತಾನೆ. ಇಂದ್ರ ಸುಮ್ನಿರ್ತಾನಾ? ಮಳೆ ಸಿಡಿಲಿನಿಂದ ಅಟ್ಯಾಕ್ ಮಾಡ್ತಾನೆ. ಎಷ್ಟರ ಮಟ್ಟಕ್ಕೆ ಅಂದ್ರೆ ಮಂದಾರ ಪರ್ವತದ ಶಿಖರವನ್ನೇ ಕಿತ್ತು ಎಸೆಯುತ್ತಾನೆ. ಆದರೆ ಅರ್ಜುನ ತನ್ನ ಬಾಣಗಳಿಂದ ಆ ಶಿಖರವನ್ನ ಸಾವಿರಾರು ತುಂಡುಗಳಾಗಿ ಪುಡಿಪುಡಿ ಮಾಡುತ್ತಾನೆ. ಹೀಗೆ ಸತತ 15 ದಿನಗಳ ಕಾಲ ನಡೆದ ಈ ಭೀಕರ ದೈವಿಕ ಸಮರದಲ್ಲಿ ಅಂತಿಮವಾಗಿ ಇಂದ್ರ ಸೋಲೊಪ್ಪುಕೊಂಡು ಅರ್ಜುನನ ಪರಾಕ್ರಮ ಮೆಚ್ಚಿ ಹಿಂದೆ ಸರಿಯುತ್ತಾನೆ. ಫೈನಲಿ ಅಗ್ನಿಯ ಕಾಯಿಲೆಯೂ ವಾಸಿಯಾಗುತ್ತೆ. ಮೂರನೆಯ ಹಂತ, ಭ್ರಮೆಗಳ ಅರಮನೆ. ಒಂದು ವನದ ಬೂದಿಯಿಂದಲೇ ಸೃಷ್ಟಿಯಾದ ಒಂದು ಅದ್ಭುತ ಲೋಕ ಇದು. ಆ ಬೆಂಕಿಯ ಜ್ವಾಲೆಯಿಂದ ತಪ್ಪಿಸಿಕೊಂಡು ಓಡುತ್ತಿದ್ದ ಅಸುರರ ಪ್ರಧಾನ ವಾಸ್ತುಶಿಲ್ಪಿ ಮಯಾಸುರನ ಮೇಲೆ ಅರ್ಜುನ ಕರುಣೆ ತೋರಿ ಅವನ ಪ್ರಾಣ ಉಳಿಸ್ತಾನೆ. ಕೃಷ್ಣನ ಸುದರ್ಶನ ಚಕ್ರದಿಂದ ಆತನನ್ನು ರಕ್ಷಿಸ್ತಾನೆ. ಒಂದು ಕ್ಷಣದ ಈ ಕರುಣೆ ಮುಂದೊಂದು ದಿನ ಜಗತ್ತೇ ಬೆರಗಾಗುವಂಥ ವಾಸ್ತುಶಿಲ್ಪಲ ಮೇರುಕೃತಿಗೆ ನಾಂದಿಯಾಗುತ್ತೆ ಅಂತ ಯಾರು ತಾನೇ ಅಂದ್ಕೊಂಡಿದ್ರು? ತನ್ನ ಪ್ರಾಣ ಉಳಿಸಿದ ಕೃತಜ್ಞತೆಗಾಗಿ ಮಯಾಸುರ ಪಾಂಡವರಿಗಾಗಿ ಏನನ್ನಾದ್ರೂ ನಿರ್ಮಿಸಲು ಮುಂದಾಗುತ್ತಾನೆ. ಆತ ಬರೋಬ್ಬರಿ 14 ತಿಂಗಳು ಸಮಯ ತೆಗೆದುಕೊಂಡು ನಿರ್ಮಿಸಿದ ಆ ಮಾಯಾ ಸಭಾಂಗಣ ಹೇಗಿತ್ತು ಗೊತ್ತಾ? ಅಕ್ಷರಶಃ ತಲೆ ಕೆಡಿಸುವಂತಿತ್ತು. ಒಣ ಅಮೃತಶಿಲೆಯ ನೆಲದಂತೆ ಕಾಣುವುದು ವಾಸ್ತವದಲ್ಲಿ ಸ್ಫಟಿಕದಷ್ಟು ಸ್ಪಷ್ಟವಾದ ನೀರಾಗಿತ್ತು. ಕಮಲದ ಹೂವುಗಳಿರುವ ಕೊಳಗಳಂತೆ ಕಾಣುವುದು ಪಾರದರ್ಶಕವಾದ ಘನ ಸ್ಫಟಿಕದ ನೆಲವಾಗಿತ್ತು. ಇನ್ನು ತೆರೆದ ಬಾಗಿಲುಗಳಂತೆ ಕಾಣುವುದು ದಪ್ಪನೆಯ ಗೋಡೆಗಳಾಗಿದ್ವು. ಒಟ್ಟು 8,000 ರಾಕ್ಷಸರಿಂದ ರಕ್ಷಿಸಲ್ಪಟ್ಟ ಈ ಭ್ರಮಾಲೋಕ ಯುಧಿಷ್ಠಿರನಿಗಾಗಿ ನಿರ್ಮಿಸಲಾದ ಅಪ್ರತಿಮ ವಾಸ್ತುಶಿಲ್ಪದ ಅದ್ಭುತವಾಗಿತ್ತು. ಈಗ 4ನೇ ಭಾಗ,
ಪ್ರಾಚೀನ ಆಡಳಿತ ನಿಯಮಗಳು ಮತ್ತು ಋಷಿ ನಾರದರ ಸಲಹೆಗಳು. ಮಾಯಾ ಅರಮನೆಯಿಂದ ಹೊರಬಂದು ಸ್ವಲ್ಪ ಪ್ರಾಕ್ಟಿಕಲ್ ಆದ ರಾಜಕೀಯ ವಿಜ್ಞಾನದ ಕಡೆ ಗಮನಹರಿಸೋಣ. ನಾರದರ ಆಡಳಿತಾತ್ಮಕ ನೀತಿಗಳನ್ನು ನೋಡಿದರೆ ಅವು ಇಂದಿನ ಆಧುನಿಕ ಕಾಲಕ್ಕೂ ಎಷ್ಟೊಂದು ಪ್ರಸ್ತುತವಾಗಿವೆ ಅನ್ಸುತ್ತೆ. ಆರ್ಥಿಕತೆಗಾಗಿ ದೊಡ್ಡ ಜಲಾಶಯಗಳನ್ನು ನಿರ್ಮಿಸ್ಬೇಕು, ರೈತರಿಗೆ ಬೀಜ ಹಾಗೂ ಕಡಿಮೆ ಬಡ್ಡಿದರದಲ್ಲಿ ಸಾಲ ನೀಡಬೇಕು ಅಂತಾರೆ. ಮಿಲಿಟರಿಗಾಗಿ ಸೈನಿಕರಿಗೆ ಸಾಕಷ್ಟು ಆಹಾರ ಕೊಟ್ಟು ಸರಿಯಾದ ಸಮಯಕ್ಕೆ ವೇತನ ನೀಡಬೇಕು ಅಂತ ಸೂಚಿಸ್ತಾರೆ. ಇನ್ನು ನ್ಯಾಯದ ವಿಷಯಕ್ಕೆ ಬಂದರೆ ಕಠಿಣ ಶಿಕ್ಷೆಗಳನ್ನು ಆದಷ್ಟು ತಪ್ಪಿಸಿ ಅನಾಥರು ಮತ್ತು ಬಡವರನ್ನು ರಕ್ಷಿಸಬೇಕು ಅನ್ನೋದು ಅವರ ಸಲಹೆ. ಒಂದು ಸ್ಥಿರ ಹಾಗೂ ಸಮೃದ್ಧ ರಾಜ್ಯಕ್ಕೆ ಇವೇ ಮೂಲಭೂತ ಸ್ತಂಭಗಳು ಅಂತೆ ನಾರದರು ಬಹಳ ಸ್ಪಷ್ಟವಾಗಿ ವಿವರಿಸ್ತಾರೆ. ಇದೇ ಧರ್ಮದ ಹಾದಿಯಲ್ಲಿ ಆಡಳಿತ ನಡೆಸಿದ ಯುಧಿಷ್ಠಿರನಿಗೆ ಅಜಾತಶತ್ರು ಎಂಬ ಬಿರುದು ಸಿಗುತ್ತದೆ. ಅಂದರೆ ಶತ್ರುಗಳೇ ಇಲ್ಲದವನು ಅಂತ ಅರ್ಥ. ಯಾವುದೇ ಕೋಪತಾಪಗಳಿಲ್ಲದ ನ್ಯಾಯಸಮ್ಮತವಾದ ಈ ಆಡಳಿತವನ್ನು ನೋಡಿಯೇ ನಾರದರಿಗೊಂದು ಬೃಹತ್ ಹಾಗೂ ಮಹತ್ವಾಕಾಂಕ್ಷಿಯ ಪ್ರಸ್ತಾಪವನ್ನು ಯುಧಿಷ್ಠಿರನ ಮುಂದಿಡ್ತಾರೆ. ಅದೇ ನಮ್ಮ 5ನೇ ಮತ್ತು ಕೊನೆಯ ಹಂತ, ಜರಾಸಂಧನ ಬೆದರಿಕೆ, ಸಾಮ್ರಾಜ್ಯದ ಬೆಲೆ. ನಾರದರು ಯುಧಿಷ್ಠಿರನಿಗೆ ರಾಜಸೂಯ ಯಾಗವನ್ನು ಮಾಡಲು ಸಲಹೆ ನೀಡ್ತಾರೆ. ಆದರೆ ಈ ಯಾಗ ಮಾಡುವುದು ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಪ್ರಾದೇಶಿಕ ರಾಜರೆಲ್ಲರೂ ಯುಧಿಷ್ಠಿರನಿಗೆ ಸಂಪೂರ್ಣವಾಗಿ ಶರಣಾಗಬೇಕಿತ್ತು. ಒಬ್ಬನೇ ಒಬ್ಬ ರಾಜ ನಿರಾಕರಿಸಿದ್ರೂ ಯುದ್ಧ ಖಚಿತ. ಇಷ್ಟು ದೊಡ್ಡ ರಿಸ್ಕ್ ಇದ್ದಿದ್ರಿಂದಲೇ ಯುಧಿಷ್ಠಿರನು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಮುನ್ನ ಕೃಷ್ಣನ ಮಾರ್ಗದರ್ಶನ ಪಡೆಯಲು ಮುಂದಾಗುತ್ತಾನೆ. ಇಲ್ಲಿ ಕೃಷ್ಣ ಒಂದು ಶಾಕಿಂಗ್ ನಂಬರ್ ಹೇಳ್ತಾನೆ, 86. ಭೂಮಿಯ ಮೇಲಿನ ಬಹುತೇಕ ರಾಜರು ಯುಧಿಷ್ಠಿರನನ್ನು ಒಪ್ಪುತ್ತಾರೆ. ಆದ್ರೆ ಆ ಒಬ್ಬ ಕ್ರೂರ ರಾಜನನ್ನು ಹೊರತುಪಡಿಸಿ, ಅವನೇ ಜರಾಸಂಧ. ಈತ ಆಗ್ಲೇ ಬರೋಬ್ಬರಿ 86 ರಾಜರನ್ನು ಸೆರೆಹಿಡಿದು ತನ್ನ ಕತ್ತಲ ಕೋಣೆಯಣಿ ಬಂಧಿಸಿದ್ದಾನೆ. ಕೇಳೋಕೆ ಎಂತ ಭಯಾನಕ ವಿಷಯ ಅಲ್ವಾ? ಅಷ್ಟೇ ಅಲ್ಲ, ಜರಾಸಂಧನಿಗೆ ತನ್ನ ಕರಾಳ ಯಾಗವನ್ನು ಪೂರೈಸಲು ಮತ್ತು ದೇವಿಗೆ ಬಲಿ ನೀಡಲು ಇನ್ನೂ ಕೇವಲ 14 ರಾಜರ ಅಗತ್ಯವಿರುತ್ತೆ. ಜೊತೆಗೆ ಕೃಷ್ಣನ ಮೇಲೆ ಅವನಿಗೆ ತೀವ್ರವಾದ ವೈಯಕ್ತಿಕ ದ್ವೇಷವೂ ಇತ್ತು. ಏಕೆಂದ್ರೆ ಕೃಷ್ಣನು ಜರಾಸಂಧನ ಅಳಿಯನಾದ ಕಂಸನನ್ನು ಕೊಂದಿದ್ದನು. ಹೀಗಾಗಿ ಯುಧಿಷ್ಠಿರನ ರಾಜಸೂಯ ಯಾಗ ಯಶಸ್ವಿಯಾಗಬೇಕಾದ್ರೆ ಜರಾಸಂಧನ ಅಂತ್ಯ ಅನಿವಾರ್ಯವಾಗಿತ್ತು. ಆದ್ರೆ ಕೃಷ್ಣನ ಒಂದು ಮಾತು ವಾಸ್ತವದ ಅರಿವು ಮೂಡಿಸುತ್ತೆ. ಅದೇನಂದ್ರೆ, ನಾವು ಅವನೊಂದಿಗೆ 300 ವರ್ಷಗಳ ಕಾಲ ಸತತವಾಗಿ ಯುದ್ಧ ಮಾಡಿದರೂ ಅವನನ್ನು ಸೋಲಿಸಲು ಸಾಧ್ಯವಿಲ್ಲ. ಜರಾಸಂಧನ ಮಿಲಿಟರಿ ಪವರ್ ಅಷ್ಟೊಂದು ಅಗಾಧವಾಗಿತ್ತು. ಲೆಕ್ಕಾಚಾರದ ಪ್ರಕಾರ ನೋಡಿದ್ರೂ ನೇರವಾದ ಪೂರ್ಣ ಪ್ರಮಾಣದ ಯುದ್ಧ ಮಾಡುವುದು ಅಸಾಧ್ಯದ ಮಾತಾಗಿತ್ತು. ಹಾಗಾದ್ರೆ ಮುಂದೇನು? ಕೃಷ್ಣ ಮತ್ತು ಅರ್ಜುನರ ಆ ಮಾಸ್ಟರ್ ಪ್ಲಾನ್ ಹೇಗಿತ್ತು? ನೇರ ಯುದ್ಧವನ್ನು ಸಂಪೂರ್ಣವಾಗಿ ಅವಾಯ್ಡ್ ಮಾಡೋದು, ಮರುವೇಷದಲ್ಲಿ ಶತ್ರುವಿನ ಅರಮನೆ ಪ್ರವೇಶಿಸೋದು ಮತ್ತು ಆತ ಸಂಪೂರ್ಣವಾಗಿ ಒಂಟಿಯಾಗಿದ್ದಾಗ ಏಕಏಕಿ ದಾಳಿ ಮಾಡೋದು. ಆ 86 ರಾಜರನ್ನು ಮುಕ್ತಗೊಳಿಸಲು ಇದ್ದಂತಹ ಏಕೈಕ ಪ್ರಾಯೋಗಿಕ ಹಾಗೂ ಗುಪ್ತ ಹತ್ಯೆಯ ಯೋಜನೆ ಇದಾಗಿತ್ತು. ಆದರೆ ಇಲ್ಲೊಂದು ಅತ್ಯಂತ ಪ್ರಮುಖವಾದ ಹಾಗೂ ಗಂಭೀರವಾದ ಪ್ರಶ್ನೆ ಹುಟ್ಟುಕೊಳ್ಳುತ್ತೆ. ಯುಧಿಷ್ಠಿರನು ಧರ್ಮ, ಸತ್ಯ ಮತ್ತು ನೈತಿಕತೆಗೆ ಹೆಸರುವಾಸಿಯಾದವನು. ಹೀಗಿರುವಾಗ ಮರುವೇಷದಲ್ಲಿ ಹೋಗಿ ಮಾಡುವ ಇಂಥದೊಂದು ಗುಪ್ತ ಹತ್ಯೆ ಆತನ ಧರ್ಮದ ನಿಯಮಗಳಿಗೆ ನಿಜಕ್ಕೂ ಹೊಂದಿಕೆಯಾಗುತ್ತದೆಯಾ? ಪ್ರಾಚೀನ ಆಡಳಿತ ಮತ್ತು ತಂತ್ರಗಾರಿಕೆಯ ನಿರ್ಧಾರಣೆಗಳಲ್ಲಿ ಬರುವ ಇಂಥ ನೈತಿಕ ಸಂಕೀರ್ಣತೆಗಳು ನಮ್ಮನ್ನು ನಿಜಕ್ಕೂ ಆಳವಾಡಿ ಚಿಂತಿಸುವಂತೆ ಮಾಡುತ್ತವೆಯಲ್ವಾ? ಇತಿಹಾಸದ ಈ ರೋಚಕ ಒಳನೋಟಗಳೊಂದಿಗೆ ಇಂದಿನ ವಿಶ್ಲೇಷಣೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಬಾರಿ ಮತ್ತೊಂದು ಆಸಕ್ತಿದಾಯಕ ವಿಷಯದೊಂದಿಗೆ ಭೇಟಿಯಾಗೋಣ.